जातीय आणि द्वेषपूर्ण राजकारणाला नकार देत माणूस माणसावर प्रेम करणारे रामराज उभारण्याचे स्वप्न असल्याचे महिला व बाल विकास मंत्री लक्ष्मी हेब्बाळकर यांनी सांगितले। तारीहाळ गावात महर्षी वाल्मिकी यांच्या पुतळ्याचे अनावरण करून त्या बोलत होत्या। सत्ता असो वा नसो आपण नेहमी एकसारखे राहणार असल्याचे त्यांनी स्पष्ट केले। प्रामाणिकपणा आणि निष्ठेच्या जोरावर लोकांचा विश्वास मिळवला असून दिलेला आश्वासन पूर्ण करण्याचा प्रयत्न करत असल्याचे त्यांनी सांगितले। महर्षी वाल्मिकी हे केवळ एक समाजाचे नाही तर संपूर्ण जगाला रामायण देणारे महान व्यक्तिमत्व असल्याचे त्यांनी नमूद केले। रामायणातील मूल्य आचरणात आणणे आवश्यक असल्याचेही त्यांनी सांगितले। ವಾಲ್ಮೀಕಿಯವರು ಬರೀ ವಾಲ್ಮೀಕಿ ಸಮಾಜದ ಗುರುಗಳಲ್ಲ, ಈ ಭಾರತ ದೇಶಕ್ಕೆ ರಾಮಾಯಣವನ್ನ, ವಿಶ್ವಕ್ಕೆ ರಾಮಾಯಣ ಅನ್ನುವಂತ ಕೃತಿಯನ್ನ ಕೊಟ್ಟಂತ ಧೀಮಂತ ಮಹರ್ಷಿ ವಾಲ್ಮೀಕಿಯವರು ಎಲ್ಲಿದ್ರು, ಯಾವ ರೀತಿ ಇದ್ರು, ಕಾಡಲ್ಲಿದ್ರು, ಆದ್ರೆ ಹಿನ್ನೆಲೆ ಬೇಕಾಗಿಲ್ಲ, ಆದ್ರೆ ಅವರು ಬರೆದಂತ ಮಹಾಕಾವ್ಯ ಅಂತ ಹೇಳ್ತೀವಿ ನಮ್ಮ ಭಾರತ ದೇಶದಲ್ಲಿ ಎಪಿಕ್। ಎರಡು ಮಹಾಕಾವ್ಯಗಳು ಭಾರತ ದೇಶದ ಇತಿಹಾಸದಲ್ಲಿ ನಾವು ಎರಡೇ ಮಹಾಕಾವ್ಯ ಅಂತೀವಿ, ಒಂದು ರಾಮಾಯಣ, ಒಂದು ಮಹಾಭಾರತ। ರಾಮಾಯಣದ ಸೃಷ್ಟಿಕರ್ತ, ರಾಮಾಯಣದಲ್ಲಿ ಏನ್ ಹೇಳ್ತಾರೆ ನಮಗೆ ಯುವಕರೇ, ನನ್ನ ಅಣ್ಣ ತಮ್ಮಂದ್ರು, ನನ್ನ ಮಕ್ಕಳಿದ್ದಂಗಿದ್ದೀರಿ ನೀವು, ಇಲ್ಲೆಲ್ಲ ನನ್ನ ಅಕ್ಕ ತಂಗಿಯರು ಕೂತಿದ್ದೀರಾ, ರಾಮಾಯಣದಿಂದ ನಾವ್ ಏನ್ ಕಲಿಬೇಕು? ಯಾವಾಗಾದ್ರೂ ಯಾರಾದ್ರೂ ವಿಚಾರ ಮಾಡಿದ್ರ? ವಿಚಾರ ನಾವು ಮಾಡಬೇಕು। ರಾಮಾಯಣದಲ್ಲಿ ಮಹರ್ಷಿ ವಾಲ್ಮೀಕಿಯವರು ಒಬ್ಬ ತಂದೆ ಆದಂತವನು ಯಾವ ರೀತಿ ಇರಬೇಕು, ಮಗ ಆದಂತ ಶ್ರೀರಾಮಚಂದ್ರ ಯಾವ ರೀತಿ ಇರಬೇಕು, ಒಬ್ಬ ತಮ್ಮ ಲಕ್ಷ್ಮಣ ಯಾವ ರೀತಿ ಇರಬೇಕು, ಹೆಂಡತಿ ಸೀತಾಮಾತೆ ಯಾವ ರೀತಿ ಇರಬೇಕು, ತಮ್ಮ ಭರತ ಯಾವ ರೀತಿ ಇರಬೇಕು, ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕು ಅಂತಂದ್ರೆ ರಾಮಾಯಣವನ್ನ ಓದಿದ್ರೆ ಸಾಕು, ಜೀವನ ಪಾವನ। ಬರೀ ರಾಮ ರಾಮ ಅಂತ ಅಂದ್ರಲ್ಲ, ಮಹರ್ಷಿ ವಾಲ್ಮೀಕಿಯವರು ಕೊಟ್ಟಂತ ಸಂದೇಶವನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಆ ರಾಮನಿಗೆ ಮರ್ಯಾದ, ಪುರುಷೋತ್ತಮ ರಾಮನಿಗೆ ಒಂದು ಮರ್ಯಾದೆಯನ್ನ ಕೊಟ್ಟಂತದಾಗುತ್ತೆ। ಬರೀ ಬಾಯಿಂದ ರಾಮ ಅಂದ್ರೆ ಅಲ್ಲ, ಕೃತಿಯಿಂದ ನಾವು ರಾಮ ಆಗಬೇಕು। ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಮಂಜು ತಳವಾರ್ ಒಬ್ಬ ಯುವಕ ತನ್ನೆಲ್ಲ ಯುವ ಪಡೆಯನ್ನ ಕಟ್ಕೊಂಡು ಸಮಾಜಮುಖಿಯಾದಂತ ಇಂಥ ಒಂದು ಕಾರ್ಯವನ್ನ ಮಾಡೋದಕ್ಕೆ ನಾನು ಸಹೋದರ ಮಂಜು ತಳವಾರ್ ಅವರಿಗೆ ಅಭಿನಂದಿಸ್ತೀನಿ। ಅವನೆಲ್ಲ ಟೀಮ್ಗೂ ಕೂಡ ನಾನು ಇವತ್ತು ಒಂದು ಸ್ವಾಭಿಮಾನಿ ಟೀಮ್ಗೆ ನಾನು ಕೂಡ ಇವತ್ತು ಒಂದು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ। ಊರಲ್ಲಿ ಇವತ್ತು ನಾವು ಮೂರ್ತಿಗಳ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೀವಿ। ಅದು ಶಿವಾಜಿ ಮಹಾರಾಜರ ಮೂರ್ತಿ ಆಗಿರ್ಬೋದು, ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರ ಮೂರ್ತಿಗಳಾಗಿರ್ಬೋದು, ವಾಲ್ಮೀಕಿ ಮಹಾರಾಜರ ಮೂರ್ತಿಗಳಾಗಿರ್ಬೋದು, ಸಂಭಾಜಿ ಮಹಾರಾಜರ ಮೂರ್ತಿ ಆಗಿರ್ಬೋದು, ಬಸವೇಶ್ವರರ ಮೂರ್ತಿ ಆಗಿರಬಹುದು, ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿ ಆಗಿರಬಹುದು। ಚಂದ್ರರಾಜ್ ಹತ್ರ, ಲಕ್ಷ್ಮೀ ಹೆಬ್ಬಾಳ್ಕರ್ ಹತ್ರ ದುಡ್ಡು ಜಾಸ್ತಿ ಆಗಿದೆ ಅಂತಲ್ಲ, ಅವರು ನಮ್ಮ ಮುಂದಿನ ಪೀಳಿಗೆಗೆ ಅವರ ಆದರ್ಶವನ್ನ ನಮ್ಮ ಮುಂದಿನ ಪೀಳಿಗೆ ಕಲಿಬೇಕು ಅನ್ನೋದಕ್ಕೆ ಮೂರ್ತಿಗಳನ್ನ ಕೊಡ್ತಾ ಇದ್ದೇವೆ। ಇದು ಸರ್ಕಾರದ ದುಡ್ಡಲ್ಲ, ಇದು ಸ್ವಂತ ದುಡ್ಡನ್ನ। ಯಾಕೆ ಅಂತಂದ್ರೆ ಇತಿಹಾಸವನ್ನ ತಿಳ್ಕೊಂಡ್ರೆ ಇತಿಹಾಸವನ್ನ ನಾವು ರಚನೆ ಮಾಡಲಿಕ್ಕೆ ನಮಗೆ ಸಾಧ್ಯ, ಭವಿಷ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ। ಇವತ್ತು ಮಹರ್ಷಿ ವಾಲ್ಮೀಕಿ ಅವರ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ, ಓದೋದಾಗ್ಲಿ, ಮಾತನಾಡೋದಾಗ್ಲಿ, ಏನೋ ಜೀಪ್ನಲ್ಲಿ ನನ್ನೇನು ಮಹಾರಾಣಿ ತರ ಶೃಂಗಾರ ಮಾಡಿ ನನ್ನನ್ನ ಕರ್ಕೊಂಡು ಇಷ್ಟೊಂದು ಪ್ರೀತಿಯಿಂದ ಮೆರವಣಿಗೆ ಮಾಡಿಕೊಂಡು ಈ ಊರಲ್ಲಿ ಒಂದು ಮಗಳನ್ನ ತವರ ಮನೆಗೆ ಕರೆದಂಗ್ ನೀವೆಲ್ಲ ಮಾಡಿದ್ ನೋಡಿದ್ರೆ ಇದು ನನ್ನ ಸೌಭಾಗ್ಯ। ನಿಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ನೀವು ಹೇಳಿದಂತ ಕೆಲಸ ಮಾಡೋದು, ನಿಮ್ಮ ಸೇವೆ ಮಾಡೋದು, ಊರನ್ನ ಸುಧಾರಿಸೋದು, ಇದನ್ನೆಲ್ಲ ಬಹುಶಃ ನನ್ನ ಹಣೆ ಬರದಲ್ಲಿ ಆ ಭಗವಂತ ಬರೆದು ಕಳಿಸಿದ್ದ ಅಂತ ಹೇಳಿ ಇವೆಲ್ಲ ಕೆಲಸ ಮಾಡಲಿಕ್ಕೆ ಇವತ್ತೊಂದು ನನಗೆ ಸುಸಂಧಿ ಸಿಕ್ಕಿದೆ, ಸುವರ್ಣ ಅವಕಾಶ ಸಿಕ್ಕಿದೆ। ಬಂಧುಗಳೇ, ನಾನು ಯಾವತ್ತಿದ್ರೂ ಕೂಡ ಅಧಿಕಾರ ಇರ್ಲಿ, ಅಧಿಕಾರ ಇಲ್ಲದೆ ಇರ್ಲಿ, ನಾ ಯಾವತ್ತು ಸೊಕ್ಕನು ಬರೋದಿಲ್ಲ, ನಾ ಯಾವತ್ತು ಸೊರಗೋದ್ನು ಇಲ್ಲ। ಸೋತಾಗ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂಗ ಇದ್ಲು, ಗೆದ್ದಾಗ್ನು ಹಿಂಗ ಅದೇನಿ, ಮಂತ್ರಿ ಆದಾಗ್ನು ಹಿಂಗ ಅದೇನಿ। ನಾನು ಬದಲಾಗೋದಿಲ್ಲ, ನನ್ನ ಸಹೋದರನು ಬದಲಾಗೋದಿಲ್ಲ, ನನ್ನ ಮಗನೂ ಬದಲಾಗೋದಿಲ್ಲ। ಯಾಕಂದ್ರೆ ನಾವು ಜನರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಮುಂದೆ ಬೆಳೀತಾ ಇದ್ದೀವಿ। ಜನರ ಪ್ರಾಮಾಣಿಕ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳಬೇಕನ್ನೋದು ನಮ್ಮ ಕೂಡ ಅಭಿಲಾಷೆ ಇದೆ। ಅದಕ್ಕೋಸ್ಕರ
ಸತ್ಯ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಕೈಲಾಗಿದ್ದನ್ನ ಮಾಡ್ತೀನಿ. ದೊಡ್ಡ ದೊಡ್ಡ ಭಾಷಣ ಮಾಡ್ಲಿಕ್ಕೆ ಹೋಗೋದಿಲ್ಲ. ಏನ್ ನನ್ನ ಕೈಲಾಗತ್ತೆ ಅಷ್ಟೇ ಮಾತಾಡ್ತೀನಿ ನಾನಿಲ್ಲಿ. ಏನ ಅಜ್ಜ ಆಶೀರ್ವಾದ ಮಾಡುವ ರಾಮಲಿಂಗೇಶ್ವರನ್ ಗುಡಿ ಕಟ್ಟಾಕ ನನ್ನ ಹಣೆ ಬರ್ದಾಗ ಬರ್ದಿದ್ದ ನೀ ಸೇವಾ ಮಾಡ್ಬೇಕಂತ ಹೇಳಿ ನಾನು ಒಳ್ಳೆ ಮನಸ್ಸಿನಿಂದ ಹೂ ಅಂತ ಹೇಳ್ಬಿಟ್ನಿ. ಯಾಗಳಿಗೆ ನಾ ಗೊತ್ತಿಲ್ಲ, ಧೈರ್ಯ ಮಾಡಿದ್ನಿ, ಧೈರ್ಯ ಮಾಡಿದ್ನಿ. ಆಯ್ತು, 1 ಕೋಟಿ ರೂಪಾಯಿ ಕೊಡ್ತೀನಿ ಮಾಡೋನು ಅಂತ ಹೇಳಿ ಅಜ್ಜ ಹೆಂಗ್ ನಡೆಸಿದೋ, ಹೆಂಗ್ ಹೂವಿನಂಗ್ ಹೆಂಗ್ ಹಾತೋ ನನಗೂ ಗೊತ್ತಿಲ್ಲ. ಅದೇ ರೀತಿ ಮಹರ್ಷಿ ವಾಲ್ಮೀಕಿ ಅವ್ರದಾಗ್ಲಿ ಅಥವಾ ಇಡೀ ಊರಿನಲ್ಲಿ ಜಾತ್ರೆ ಬರತೈತಿ. ಸೊ ಇಡೀ ಊರನ್ನ ಸುಧಾರಿಸಬೇಕು ಅಂತ ಹೇಳಿ ಎಲ್ಲ ಹಿರಿಯರು ನನಗೆ ಬಂದು ಹೇಳಿದಾಗ ಗಲ್ಲಿ ಗಲ್ಲಿ ಹಿಡ್ಕೊಂಡು ಈ ಊರನ್ನ सुधारिसಬೇಕು ಅನ್ನುವಂತ ಒಂದು प्रामाणिक. पुढील पिढीला आदर्श मिळावा म्हणून स्वतःच्या खर्चाने विविध महान व्यक्तींचे पुतळे उभारले जात असल्याचे त्यांनी सांगितले. जत्रेपूर्वी तारेहाळ गाव स्वच्छ व सुंदर करण्यात येणार असून मोठ्या उत्साहात जत्रा साजरी केली जाणार आहे. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಎಲ್ಲ ಸಮಸ್ತ ತಂಡಕ್ಕೆ ಇನ್ನೊಂದ್ಸರಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಾಕಷ್ಟು ಅರ್ಥಗರ್ಭಿತ ಮಾತುಗಳನ್ನು ಇವತ್ತು ಅಕ್ಕ ಅವರು ನಮ್ಮೆಲ್ಲರಿಗೂ ಹೇಳಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅವರ ಒಂದು ಆದರ್ಶದಲ್ಲಿ ಇವತ್ತು ನಾವು ಜೀವನವನ್ನು ಸಾಗಿಸಬೇಕಾಗತಿ. ಮುಂಬರುವಂತ ದಿನದಲ್ಲಿ ನಮ್ಮ ಭಾರತ ದೇಶ, ನಮ್ಮ ಕರ್ನಾಟಕ ರಾಜ್ಯ, ನಮ್ಮ ಬೆಳಗಾವಿ ಜಿಲ್ಲೆ ಯಾವ ದೃಷ್ಟಿಕೋನದಲ್ಲಿ ಹೋಗ್ತಾ ಇದೆ, ಯಾವ ದಾರಿಯಲ್ಲಿ ಹೋಗ್ತಾ ಇದೆ, ಅದನ್ನ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗತ್ತೆ. ಹಿಂದೊಂದಿನ ನಾವು ಯಾವತ್ತು ಈ ಮೊಬೈಲ್ ಇರಲಿಲ್ಲ. 2000 ಇಸ್ವಿಗಿಂತ ಮೊದಲಿಂದ ಹೇಳಕ್ ಬಯಸ್ತೀನಿ ನಾನು. ಊರಲ್ಲಿ ಎಲ್ಲರೂ ಸಾಕಷ್ಟು ಬಾಂಧವ್ಯತೆಯಿಂದ ಒಗ್ಗಟ್ಟಾಗಿ ಎಲ್ಲರೂ ಒಂದು ಸಂತೋಷದಿಂದ ಜೀವನ ಮಾಡ್ತಾ ಇದ್ವಿ. ಇವತ್ತು ಕೂಡ ಸಂತೋಷ ಇದೆ, ಎಲ್ಲ ಇದೆ, ಒಗ್ಗಟ್ಟು ಕಡಿಮೆ ಆಗೈತಿ. ಮೊಬೈಲ್ ಬಂದಾಗಿನಿಂದ ಇತ್ತೀಚಿನ ವರ್ಷಗಳಲ್ಲಿ ನಮ್ಮಲ್ಲಿ ಗುಂಪುಗಾರಿಕೆ ಜಾಸ್ತಿ ಆಗೈತಿ. ಮೊಬೈಲ್ನಾಗ ಒಂದು ವಾಟ್ಸ್ಆಪ್ ಗ್ರೂಪ್ನಾಗ 15 ಹುಡುಗರು ಅದಾರ ಅಂತಂದ್ರೆ 15 ಹುಡುಗರ ಗ್ರೂಪ್, ಓಣಿಗೆ ವಾಟ್ಸ್ಆಪ್ ಗ್ರೂಪ್ಗಳಾಗಿದಾವ. ಒಂದು ಊರಾಗ ಒಂದ ಗುಂಪು ಇರ್ಬೇಕು, ಒಂದು ಊರಾಗ ಒಂದ ಸಂಘಟನೆ ಇರಬೇಕು. ಎಲ್ಲರೂ ಅಣ್ತಂಬರ್ಗತೆ ಪ್ರತಿಯೊಂದು ಹಬ್ಬ ಇರಬಹುದು, ಪ್ರತಿಯೊಂದು ಜಾತ್ರೆಗಳಿರ್ಬೋದು, ಪ್ರತಿಯೊಂದು ಗುಡಿ ಗುಂಡಾರಗಳಿರ್ಬೋದು, ಪ್ರತಿಯೊಂದು ಸಾರ್ವಜನಿಕ ಕೆಲಸಗಳಿರ್ಬೋದು, ಸಾಮಾಜಿಕ ಕೆಲಸಗಳಿರ್ಬೋದು, ಒಗ್ಗಟ್ಟಾಗಿ ನಾವು ಯಾವತ್ತೂ ಇರಬೇಕು. ಅಂತ ಒಗ್ಗಟ್ಟಿನ ಸಲುವಾಗಿ ಇವತ್ತು ಇಂಥ ಆದರ್ಶ ಮಹಾನ್ ಪುರುಷರ ನಾವು ಮೂರ್ತಿಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ಅವರ ಒಂದು ಆದರ್ಶಗಳನ್ನ ಇವತ್ತಿನ ಪೀಳಿಗೆಗೆ ನಾವು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಇದು ನಮ್ಮ ಒಂದು ಪ್ರಯತ್ನ. ಇಂಥ ಮಹಾನ್ ಪುರುಷರ अशा आणखीन अपडेटसाठी फॉलो करा व्हॉइस ऑफ इन्क्रामला.